ಅಮೃತ ನೋಡಿರಿ ಅಳ್ತಾ ಕೂಕಣೈತಿ. ಇವ್ರು ಬರೀ ಇಂಥ ಮಾಡ್ತಾರೆ. ಯಾರ್ಗ ನಾನು ಇಲ್ಲಿ ತಲ್ನ ತಂದಿಕ ಅಂತ ಬೋದ್ಕ ಅಲ್ಲ, ಇಂಥವು ಏನಕ್ಕೆ ಮಾಡಬೇಕು? ನಾನು ಬಿಡು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಮನೆ ಹೆಣ್ಮಕ್ಳಿಗೆ ಗೌರವಿಸೋದು ಕಲಿಬೇಕು. ಇಲ್ಲದೆಲ್ಲ ಮಾತಾಡಂಗಿಲ್ಲ ಯಾರು ಈ ಮನೆಯಾಗೆ. ಕೇಳಿರಿ ಕೇಳಲ್ಲ. ನಾವೆಲ್ಲ ಸಾಂಬತ್ತಿ ಕಂಡ್ರಮ್ಮ ಸೀರೆನ ಅಂತಂದ್ರೆ ಕೇಳಲ್ಲ. ಅವ್ರ ಮದ್ವೆ ಇದು ಅವ್ರು ತಕೊಂತಾರಮ್ಮ ಕೊಡ್ಬೇಕು. ಇವ್ರು ನಮಗೆ ತಂದಿಲ್ಲ ಚೆನ್ನಾಗಿಲ್ಲದ ಅಂತ ಹೇಳಿ ಇವ್ರು ಹಿಂಗೆ ಮಾಡಿರಿ. ಏನ ಬಿಡತ್ತ ನಮ್ದೇನ್ ಲೆಕ್ಕ, ಮದ್ವೆ ಅಂದ್ರೆ ಸಾಕು ಅಂಬ ಅಂತ ಮನ್ಸೇ ಇಲ್ಲ ಇವ್ರಿಬ್ರಿಗೂ. ಬರೇ ಸೀರೆ ಸೀರೆ ಸೀರೆ. ಯಾಕೆ ಮಾಮ ಏನಾಯ್ತು? ಇಬ್ರು ಬೋಲ್ ಇದನ್ನ ಮಾಡ್ತೀರಿ ಕಣಮ್ಮ ಇತ್ತೀಚೆಗೆ. ಅಲ್ಲ, ನಮ್ಮ ಋತಮ್ಮನ ಮೇಲೆ ಯಾಕೆ ಹಿಂಗೆ ಮಾಡ್ತೀರಾ? ಯಾಕಮ್ಮ? ಒಟ್ಟು 9 ಆಗ್ಲಲ್ಲನ ಅವರು ಹುಡುಗಿನ ಇನ್ನೊಂದು ವಾರ ಐತೆ ಮದುವೆ. ಹೋಗ್ತಾರೆ, ಮದುವೆ ಮಾಡ್ಕೊಂತಾರೆ. ಅವರು ಮದುವೆ ಕೆಲಸಗಳು ಕರಿಯಕ್ಕೆ ಹೋಗ್ಬೇಕು ಅಂತ ತಮ್ಗಳು ಅಂತ ಹೇಳಿ ಇಲ್ಲ ಇದ್ದಾರೆ. ಅದಕ್ಕೆ ನೀವು ಹಿಂಗೆ ಮಾಡಿದ್ರೆ ಇಲ್ಲಡಮ್ಮ. ನೀನು ಫಸ್ಟು ನೀವು ಮಾತಾಡೋದನ್ನ ಬಿಟ್ಟು ಬಿಡೋದು ಕಲೀರಿ. ಅವರು ಒಳ್ಳೇದಕ್ಕೆ ಹೇಳೋದು ನಮ್ಮ ಋತಮ್ಮನೂ. ಅಮ್ಮ ನಾವೇನ್ ಅಂತದ್ದೇನು ಮಾಡಿಲ್ಲ, ನೀವು ಸರಿಯಾಗಿ ಮಾತಾಡ್ರಿ. ಎಲ್ಲದಕ್ಕೂ ನಾವಾಗತ್ತೆ ಕೇಳಿದ್ವಿ ಕಣ್ಮಮ್ಮ. ನಾವು ತಿರುಗಿ ಬಿದ್ರೆ ಅದ್ರ ಕಥೆನೇ ಬೇರೆ. ಅಷ್ಟೇ, ನಾವು ತಿರುಗಿ ಬಿಡೋದೇನೆ. ಮದ್ವೆಗೆ ಈಗ ನಾವು ಬರ್ಲಿಲ್ಲ ಅಂದ್ರೂ ಚಿಂತೆಕಿಲ್ಲ, ನಮ್ಮನ್ನ ಬೈಕೊಂಡ್ರು ಪರವಾಗಿಲ್ಲ. ನಾವು ಅಕ್ಕ ಹೇಳೋದಕ್ಕೆ ಎಲ್ಲದಕ್ಕೂ ಕೇಳೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ನಮ್ಗೆ ಈ ಮನೆಗೆ ಹಕ್ಕೈತೆ. ಏನೆಲ್ಲ ನೀವು ಹಂಗೇನೆ ನಮ್ಗೇನು ಮರ್ಯಾದೆನೇ ಕೊಡಲ್ಲ. ನಿಮ್ಮ ಮಗಳೇ ದೊಡ್ಡಿದು. ಮಗಳು 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 ಅಂತೇಳಿ ನಮ್ಗೊಂದು ಸ್ವಲ್ಪನೂ ಮರ್ಯಾದೆ ಕೊಡಲ್ಲ. ಮತ್ತೆ ನಾವು ಎಷ್ಟು ಸಹಿಸ್ಕೊಂಡಿದೀವಿ ಅಂದ್ರೆ ಆ ಅಕ್ಕ ನಮ್ಮನ್ನ ಏನಂತಾರ ಈ ಮನೆಯಾಗ ಏನು ಇಲ್ಲ, ಇವ್ರೇನು ಲೆಕ್ಕನೇ ಇಲ್ಲ ಅನ್ನೋ ಥರ ಇದು ಮಾಡ್ತೈತೆ ಗೊತ್ತಾ. ಎಷ್ಟು ನಮಗೆ ಬೇಜಾರಾಗೈತೆ ಅಂದ್ರೆ ಅಷ್ಟು ಬೇಜಾರಾಗೈತೆ. ನಾವು ಏನೋ ಅನ್ಸರಿಸ್ಕೊಂಡು ಆವಾಗ ತೆಗಿದೀವಿ ಕಣ್ಮಮ್ಮ. ಬೇರೆಯವ್ರಾಗಿದ್ರೆ ಯಾರು ಇರ್ತಿರ್ಲಿಲ್ಲ. ಹೇಳಿದ್ರೆ ಹಿಂಗೆ ಮಾತಾಡ್ತಾರ. ಅವಳೇನಪ್ಪ ಮಾಡಿದ್ಲು, ಒಳ್ಳೇದು ಹೇಳಿದಾಳೆ ಹೊರ್ತನು. ಅವಳೇನು ಯಾರಿಗೇನು ಕೆಡಕ್ಕೆ ಹೇಳಿಲ್ಲ. ಅವಳು ಒಳ್ಳೇದೇ ಹೇಳಿರೋದು ಎಲ್ಲರಿಗೂ. ನನ್ನ ತಮ್ಮ ಹೆಂಡ್ತಿ ಎಲ್ಲರೂ ಚೆನ್ನಾಗಿದ್ರೆ ನಾನು ಒಂದಿನ ಬಂದು ಹೋಗ್ಬೋದಲ್ಲ. ನನ್ನ ತಮ್ಮಗಳು ಚೆನ್ನಾಗಿರ್ಬೇಕು. ಯಾತನ ತಾಮಕ್ಕು ಹತ್ಕೊಂಡು ಸಣ್ಣ ಪುಟ್ಟ ತಾಬೇಡ್ರಿ, ಸೈಟ್ ಪೈಟು ತಗೊಳ್ರಿ, ಚೆನ್ನಾಗಿ ದುಡ್ಡು ಆಗ್ತಾವ ನೋಡವ್ರು. ಅವಾಗ ತಾಮತ್ಗೆ ಸೈಟ್ಗಳೆಲ್ಲನ ಚೆನ್ನಾಗೆ ದುಡ್ಡು ಆಗೈತಲ್ಲ, ಅದಕ್ಕೆ ಏನೋ ಒಳ್ಳೇದು ಹೇಳ್ತಾರೆ. ಒಳ್ಳೇದು ಹೇಳಿದ್ರು ಕಷ್ಟ ನಿಂತಾಗೆ ಅಂತಂದ್ರೆ ಅದೇನು ಸರಿ ಹೋಗುತ್ತೆ ಹೇಳ್ತಾರಮ್ಮ. ನಾವೇನೇ ಆಗಲಿ, ನಾನು ಇನ್ನವರೆಗೂ ನನ್ನ ಮಗಳನ್ನ ಕೇಳ್ದಲ್ಲೇ ನಾನು ಯಾತು ಮಾಡಲ್ಲಪ್ಪ. ನನ್ನ ಮಗಳನ್ನ ನಾನು ಕೇಳ್ದಲ್ಲೇ ನಾನು ಏನು ಮಾಡಲ್ಲ. ನಮ್ಮ ಋತಮ್ಮ ಹೇಳಿದ್ದೆ ನಮ್ಗೊಂಥರ ವೇದವಾಕ್ಯ. ನಿಮಗಿರ್ಬೋದು ಮಾವ, ನಮಗಿರಲ್ಲ. ಈಗಿನ ಸೊಸೆರು ಯಾರು ಕೇಳಲ್ಲ ಕಣ್ಮಾಮ. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಈಗಿನ ಸೊಸೆರು ಯಾರು ಕೇಳಲ್ಲ. ಏನೋ ಒಂದು ಮಾತು ಕೇಳ್ತಾರೆ ಅಷ್ಟು ಬಿಟ್ರೆ ಇನ್ನೇನು ಆಗ್ಲಲ್ಲ ಕೇಳು ಅಂತಂದ್ರೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ನೀನು ಎಷ್ಟೇ ನೀನು ಇದ್ರಾಗಿದ್ರು ಕೇಳಲ್ಲ. ಯಾಕಪ್ಪ ಯಾಕೆ ವರ್ಷ ಋತಮ್ಮಗೆ ಸೀರೆನ ತಗೊಂತೀನಿ ದುಡ್ಡು ಕೊಡು ಅಂತ ನಾನೇ ತಗೋಬತ್ತೀನಿ ಅಂತ ಕೇಳ್ತು. ಇವರು ನಾವೇ ತಗೊಂಬತ್ತೀವಿ ಅಂತ ಹೋಗಿ ಅದೆಂತ ತಗೊಂಬಂದವ್ರಿ. ಸೆನಕ್ಕಿಲ್ಲ ಹಿಂಗೆ ಅಂತೈತಿ. ಅದಕ್ಕೇನೆ ಅವ್ರು ಮಾತ್ರ ಸೆನಕ್ಕಿರೋ ತಂದಿಲ್ಲ, ನಾವ್ಯಾಕೆ ಸೆನಕ್ಕಿರೋ ತರ್ಬೇಕು ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾರಂತೆ. ಅಲ್ಲ ನೋಡಮ್ಮ, ಹಿಂಗೆ ಮಾತಾಡೋದು ಹೇಳು ಚಿಕ್ಕಮ್ಮ, ನೀನೇನೆ ಹಿಂಗೆ ಮಾತಾಡೋದು. ಇವರು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಹಂಗೆ ಯಾಕಮ್ಮ ಮಾತಾಡ್ತೀರಾ? ಮಾತಾಡಬಾರ್ದು ಪುಣ್ಯ ಶಿವನೇ, ಮಾತಾಡಬಾರ್ದಮ್ಮ. ಕೆಲಸ ಕಾರ್ಯ ಆಗತ್ತಕ್ಕ ಸುಮ್ಮನೆ ಇರೋಕ್ಕಾಗಲ್ವೇ? ಒಂದು ಇಟ್ಟಿಟ್ಕೊಂಡು ಕೆಣಿಸೊಣ್ಣೆ ಮಾಡ್ಕೊಂಡು ಏನಮ್ಮ ಹೇಳು. ಎಷ್ಟು ಹೇಳಿದ್ರು ಇವರು ಹಿಂಗೆ ಮಾಡೋದು ಕಲ್ತವ್ರೆ. ಎಷ್ಟು ಒಳ್ಳೆ ಮಾತನಾಗ ಹೇಳ್ತಾ ಇದೀವಿ, ಬೇಡ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಅಂತೇಳಿ ಎಷ್ಟೆಲ್ಲ ಹೇಳಿದ್ರು ಕೇಳಲಿಲ್ಲ ಅಂತಂದ್ರೆ ಸಿಟ್ಟು ಬರೋಕ್ಕಿಲ್ವ? ಇವ್ರಿಗೆ ಹೆಂಗೆ ಇಷ್ಟ ಬಂದಂತೆ ಇವ್ರು ಆಡ್ಕೊಂಡು ಹೆಂಗೆ ಬೇಕಾ ಹಂಗೆ ಇರ್ತಾರೆ. ಏನು ಹೇಳಿದ್ರು ಕೇಳಲ್ಲ ಅಂತಂದ್ರೆ ಎಂತರ್ಗಾಗಲಿ ಸಿಟ್ಟು ಬಂದೇ ಬರುತ್ತೆ. 6 ದಿನದಲ್ಲ ನೋಡ್ತಾ ಇದ್ದೀನಿ, ಇವ್ರಿಬ್ರು ಒಂಥರ ಮಾಡ್ತಾ ಇದ್ದಾರೆ. ನಾವೇನೊಂಥರ ಮಾಡ್ತಿಲ್ಲತ್ತೆ, ನಾವೇನು ಎದುರುಕಮಲ್ಲ ಅಷ್ಟೇನೆ. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಲ್ಲ. ನಾವು ಬೇಕಾದ್ರೆ ನಾವು ಹೆಂಗೆ ಬೇಕಾದ್ರೂ ಇರ್ತೀವಿ. ನಾವು ಪದೇ ಅವ್ರು ಹೇಳ್ದಂಗೆ ಕೇಳಬೇಕು ಎಲ್ಲದಕ್ಕೂ. ಅವ್ರು ಹಂಗೆ ಅಕ್ಕ ಅಂತ ಅವ್ರಿಬ್ರಳು ಅಷ್ಟೇನೆ. ಅವ್ರು ಹೇಳ್ದಂಗೆ ಕೇಳ್ತಾರೆ. ನಮಗೂ ಸ್ವಲ್ಪ ಸ್ವಾಭಿಮಾನ ಅನ್ನೋದೈತೆ. ಏನೇ ಆದ್ರೂ ಎಲ್ಲದಕ್ಕೂ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಹಂಗಿರೋಕ್ಕಾಗಲ್ಲ ಕಣತೆ. ನೀನೇನ ಅಂತಕ ನೀನೇನಾದ್ರೂ ತಿಳ್ಕ, ಏನಪ್ಪ ಇವಳು ಋತು ಹಿಂಗಲ್ಲ, ಇವಳು ಪುಣ್ಯ ಹಿಂಗೆ ಮಾತಾಡ್ತಾಳೆ ಅಂತ ನೀನು ತಿಳ್ಕೊಂಡ್ರು ಪರವಾಗಿಲ್ಲ. ಅದೇ ಮತ್ತೆ ನಾವಾಗತ್ತಿಗೆ ಅನುಸರಿಸ್ಕೊಂಡಿದೀವಿ. ಇನ್ನೊಬ್ರು ಯಾರನ್ನಾಗಿದ್ರೆ ಬಿಟ್ಟು ಅದೇ ಹೋಗೋರು. ಇವ್ರ ಸವಾಸನೆ ಬೇಡ ಅಂತೇಳಿ ಬಿಟ್ಟು ಅದೇ ಹೋಗ್ಬಿಡಾರು. ಮಾತಾಡ್ಬಾರ್ದಮ್ಮ ಎದೆದ್ರಿಗೆ. ಪುಣ್ಯ ಸುಮ್ನಿರಕ್ಕಾಗಲ್ವೇ? ನೀವಮ್ಮ ಹೇಳಿಲ್ವೇ ಸುಮ್ನಿರು ಅಂತ? ಮಾತಾಡ್ಬಾರ್ದು ಕಣಮ್ಮ, ಸುಮ್ನಿರು ಅಂತೇಳಿ ಹೇಳಿದ್ರು ಏನಮ್ಮ ನೀವೇನಮ್ಮ ನೀವು ಅರ್ಥ ಮಾಡ್ಕೊಂಬದೇ ಇಲ್ಲ. ನೀವು ಅರ್ಥ ಮಾಡ್ಕೊಂತಿ ಕಣಜ್ಜಿ, ಅರ್ಥ ಮಾಡ್ಕೊಂಬ ಅಂತ ಶಕ್ತಿ ಐತೆ ನಮ್ಗೆ. ಅರ್ಥ ಮಾಡ್ಕೊಂಬ ಅಂತದಿರೋದಕ್ಕೇನೆ ನಾವು ಹಿಂಗೆ ಮಾತಾಡ್ತಾ ಇರೋದು. ಎಲ್ಲದಕ್ಕೂ ಯಾರು ಕೇಳ್ತಾರೆ ಹೇಳಜ್ಜಿ? ನೀನೇನೆ ಎಲ್ಲದಕ್ಕೂ ಕೇಳ್ಬೇಕಂದ್ರೆ ಆಗಲ್ಲ. ಪ್ರತಿಯೊಂದಕ್ಕೂ ನಾವು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡಿರ್ಬೇಕಂತಂದ್ರೆ ಹೆಂಗಾಗುತ್ತೆ? ನೀನೇ ಹೇಳು. ಎಷ್ಟು ನಮಗೆ ಒಂಥರ ಬೇಜಾರಾಗುತ್ತೆ ಗೊತ್ತೇ, ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ನಮಗೂ ಮದುವೆ ಆಗಲಿ ದುಡ್ಡು ನಮಗೆ ತಂದಿರೋ ಸೀರೆ ನೋಡಿದ್ರೆ ಅಜ್ಜಿ ಏನೇನು ಚೆನ್ನಾಗಿರಲಿ, ಪೇಪರ್ ಆಗಿತ್ತು. ಒಂದು 600-700 ರೂಪಾಯಿ ಸೀರೆ ತಂದವ್ರಿ.
ಅಲ್ಲ ನಮಗೆ ತರಲಿಲ್ಲ ಅಂದ್ರೆ ಬಿಡು ಪರವಾಗಿಲ್ಲ ಏನತ್ತ ಅಂತ ಹೇಳಿ ನಾವು ಸುಮ್ಮನಾದ್ವಿ. ನಾವು ಸುಮ್ಮನಾಗಿದ್ದಕ್ಕೆ ನಾವು ಇವಾಗ ಹೋದಾಗ ತೆಗಿ ಅವ ಅಕ್ಕಯ್ಯನ ಹಂಗೆ ಮಾಡೈತೆ ನಾವು ಹಂಗೆ ಮಾಡಬಾರ್ದು ಅಂತ ಹೇಳಿ 2800 ರೂಪಾಯಿ ಸೀರೆ ತಗೊಂಬಂದಿರೋದು. 2800 ರೂಪಾಯಿ ಸೀರೆ ತಗೊಂಬಂದ್ರೂ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಾವೇನೇ ಈಗ ಪ್ರತಿ ವರ್ಷನೂ ಬರೀ ದುಡ್ಡು ಕೊಡೋದು ಬರೀ ಅವರೇ ತಗೊಂಬಂದು ಹಿಂಗೆ ಆಯ್ತು. ತೆಗಿ ನಾವು ಮದುವೆಗಾನ ನಾವು ಸ್ವಂತ ತರಬೇಕು ಅಂತ ನಾವು ಅವಾಗೆಲ್ಲ ತಗೊಂಬಂದ್ವಿ. ಅವಾಗೆಲ್ಲ ತಗೊಂಬಂದ್ರೂ ಕಲರ್ ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಒಟ್ಟಿನಲ್ಲಿ ಏನೋ ಒಂದು ಜರಿಯೋದು ಏನೋ ಒಂದು ಹೇಳೋದು. ನಾವು ಏನೇ ತಗೊಂಬಂದು ಕೊಡ್ಲಿ ಒಪ್ಪಲ್ಲ. ನಾವು ಅದಕ್ಕೇನೆ ನೋಡೋಣ ಅಂತಲೇ ತಗೊಂಬಂದಿದ್ದು. ನಾವೇನು ತಗೊಂಬಂದ್ರು ಒಪ್ಪಲ್ಲ. ನಮಗೆ ಬೇಜಾರಾಗಕ್ಕಿಲ್ವಾ ನೋಡಿ ನಾವೇನು ತಗೊಂಬಂದ್ರು ಒಪ್ಪಲ್ವಲ್ಲ ಅಂತ ಒಪ್ಬೇಕಂದ್ರೆ ಋತಮ್ಮಂಗೆ ಮಾಡಬಾರ್ದು. ಬೇಜಾರಾಗುತ್ತಪ್ಪ ಅಜ್ಜಿ ನಾವೇನೇ ತಗೊಂಬರ್ಲಿ. ನಾವು ಮೊನ್ನೆ ನಮಗೆ ಸೀರೆ ತಗೊಂಬಂದಿದ್ದೀವಿ ಸೆನಕ್ಕಿಲ್ಲ ಅಂತ ತಗೊಂಬಂದಿದ್ದೀರ ಸೆನಕ್ಕಿಲ್ಲ. ನಾನು ಕರ್ಕೊಂಡು ಹೋಗಿದ್ರೆ ನಾನು ಒಳ್ಳೆ ವಾರಿಸ್ತಿದ್ದೆ. ಯಾವುದಕ್ಕೆ ಆಗಲಿ ಚೆನ್ನಾಗಿಲ್ಲ 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 ಅವ್ರದಕ್ಕೆ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ, ನಮ್ಮ ಮಾತ್ರ ಯಾವುದು ಚೆನ್ನಾಗಿರಲ್ಲ. ಹಂಗೆ ಏನು ಪ್ರತಿಯೊಂದು ಯಾವ ಈ ವಿಚಾರದಲ್ಲೇ ಅಂತಲ್ಲ ಬೇರೆ ಯಾವ ವಿಚಾರದಲ್ಲೇ ಆಗಲಿ ನಾವೇನಾನ ತಗೊಂಡೋಗ್ಲಿ ಏನಾನ ಇದು ಮಾಡಲಿ ಏನು ಒಪ್ಪಲ್ಲ. ಏನು ಒಪ್ಪಲ್ಲ ನಾವು ಏನಾನ ಮಾಡಿದ್ರು. ಸುಮ್ಮನೆ ಅವಳೇನು ಹಂಗೇನು ಜರಿಯಲ್ಲಪ್ಪ. ಅವಳೇನು ಸ್ಯಾನೆ ಯಾತ್ಕು ಬಂಡವಾಳ ಹಾಕ್ಬೇಡ್ರಿ, ದುಡ್ಡು ಕೂಡಿ ಇಟ್ಕೊಳ್ರಿ, ಜವಾಬ್ದಾರಿ ಇರಲಿ, ಮನೆ ತಗೆ ಯಾತನ ಜವಾಬ್ದಾರಿಯಿಂದ ನೋಡ್ಕೊಳ್ರಿ ಅಂತ ಯಾತನ ಹೇಳ್ತಾಳ. ಅಷ್ಟು ಬಿಟ್ಟರೆ ಅವಳಿನ್ನೇನು ಯಾತು ಮಾತಾಡಲ್ಲ, ಯಾತು ಅಂಬಲ್ಲಪ್ಪ. ಯಾರನ್ನೂ ಯಾತು ಮಾತಾಡಕ್ಕೆ ಹೋಗಲ್ಲ. ಸುಮ್ಮನೆ ಎಣ್ಣೆ ಆಡಬಾರ್ದು, ಸುಮ್ಮನೆ ಬಾಯಿ ಐತೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಬಾರ್ದು ಕಣಮ್ಮ. ಹೇಳ್ತಾರ ಇದು ಮಾಡೋದ್ಲು ಅಂದ್ಲು ನಮ್ಮನ್ನು ಅಂದ್ಲು ಅಂತ ಸುಮ್ಮನೆ ಯಾರಿಗೂ ಹೇಳಕ್ಕೆ ಹೋಗ್ಬಾರ್ದು. ಅಯ್ಯೋ ನಾವು ಅದು ಯಾಕತ್ತೆ ಸುಮ್ಮನೆ ಹೇಳೋಣ. ನಾವು ಯಾಕೆ ಹೇಳೋಣ ಹೇಳು? ನಾವು ಆಲೆ ನಮ್ಮ ಮದುವೆ ಆದಾಗಿಂದನೂ ನಾವು ನೋಡಿದೀವಿ ಅನುಸರಿಸ್ಕೊಂಬಂದಿದ್ದೀವಿ. ನಾವು ಯಾಕೆ ಹೇಳೋಣ ಸುಮ್ಮನೆ ಏನೋ ಬರೋಂಗೈತೆ ಸುಮ್ಮನೆ ಹೇಳಿದ್ರೆ ನಾವು ಏನೋ ಹಿಂಗೆ ಆಯ್ತಲ್ಲ ಅಕ್ಕ ಹಿಂಗೆ ಮಾಡಬಾರ್ದು ಕಣಕ್ಕ ಅಂತ ಹೇಳಿ ಏನೋ ಹೇಳದ್ವಪ್ಪ. ನಮ್ದೇನು ತಪ್ಪಿಲ್ಲ ಬಿಡು ಮಾಮ. ನಾವು ಇಷ್ಟು ದಿನ ಕೇಳಿದೀವಿ, ನೀನು ಹೇಳಿದ್ರು ಕೇಳಲ್ಲ, ಅತ್ತೆ ಹೇಳಿದ್ರು ಕೇಳಲ್ಲ, ನಾವು ಮಾತಾಡೋದೇನೆ ಅಷ್ಟೇನೆ. ನಾವೇನೆಲ್ಲ ಅವ್ರಿಗೆ ಹೇಳಲ್ಲ, ಹೇಳ್ಬೇಕು ಎಲ್ಲ ಅವ್ರು ಹೇಳ್ದಂಗೆ ಕೇಳಬೇಕು ಅಂಬೋದೇನು ರೂಲ್ಸ್ ಇಲ್ಲ. ಅದೇ ಮತ್ತೆ ಕೇಳಾರ ಎಷ್ಟು ದಿನ ಕೇಳ್ತಾರೆ? ಕೇಳಾರು ಒಂದಿನ 2 ದಿನ ಆದರೆ ಕೇಳ್ತಾರೆ. ಮದುವೆ ಆದಾಗಿಂದನೂ ಅಪ್ಪಯ್ಯ ಅಮ್ಮಯ್ಯ ಅಣ್ಣ ತಮ್ಮಗಳು ಎಲ್ಲ ಅಜ್ಜಿ ತಾತ ಎಲ್ಲರಿಂದಲೂ ಹಿಡಿದು ಎಲ್ಲ ಅವರೇ ಹೇಳ್ದಂಗೆ ಕೇಳಬೇಕು ಅಂತಂದರೆ ಹೆಂಗಾಗುತ್ತೆ? ನಾನು ಯಾರು ಬಂದು ಹೇಳಿದ್ರು ಸುಮ್ಮನಾಗಲ್ಲ ಕಣ್ಮಮ್ಮ. ಹೇಳ್ತೀನಿ ಬೇಕಾದ್ರೆ 2ರಾಗೊಂದು ತೀರ್ಮಾನ ಆಗ್ಲೇಳು. ನಾವು ಬೇಕಾದ್ರೆ ಮದುವೆ ಬರೋದು ಕೆಟ್ಟರು ಕೆಡ್ಲೇಳು ಕಿರಪ್ಪತ್ತ ಹೋಗ್ಲಿ. ಸುಮ್ಮನಿರಮ್ಮ ತಾಯಿ, ಇದೊಂದಿಟ್ಟು ಕೆಲಸ ಆಗೋವರೆಗೂ ಸುಮ್ಮನಿರಿ. ಸುಮ್ಮನೆ ಯಾಕೆ ಇದೊಂದಿಟ್ಟು ಕೆಲಸ ಆಗೋವರೆಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡ್ರಿ. ಸುಮ್ಮನೆ ಯಾಕೆ ಒಟ್ಟುನು ಆಗ್ಲೆಲ್ಲನ ಅದು ಇದು ಮಾತಾಡ್ತಿದ್ರಿ ಎಲ್ಲೆಲ್ಗೋ ಒಪ್ಕೋತ ಮಾತ್ಕೊಳು. ಅದಕ್ಕೆ ನಾವು ಸುಮ್ಮನಿರೋದು. ಯಾಕೆ ಕೆಲಸ ಕರೆದಾಗ ಹೇಳಪ್ಪ ನಾವು ಮುಂದೆ ನಿಂತ್ಕೊಂಡು ಮಾಡಬೇಕು ಅಂತದ್ರಾಗೆ ಇವರೆಲ್ಲನ ಹಿಂಗೆ ಮಾತಾಡಿದ್ರೆ ನಾವೆಲ್ಲ ಮುಂದೆ ನಿಂತ್ಕೊಂಡು ಮಾಡ್ಬೇಕಪ್ಪ. ಎಲ್ಲ ಜವಾಬ್ದಾರಿ ತಗೊಂಡು ಒಂಬದು ಇರಬೇಕು. ಮಾಡ್ತೀವಮ್ಮ ಮಾಡ್ತೀವಿ. ಅದಕ್ಕೆ ತಕ್ಕನಂಗೆ ನಮಗೆ ಮರ್ಯಾದೆ ಸಿಕ್ಕಿದ್ರೆ ತಾನೇ ನಾವು ಹೋಗಿ ಮಾಡೋಕ್ಕಾಗೋದು. ಮರ್ಯಾದೆ ಸಿಗಲಿಲ್ಲ ಅಂತಂದರೆ ನಮ್ಮನೆ ನಾವೇನು ಮನೆ ಕೆಲಸದವ್ರಲ್ಲ, ಯಾರು ಕೇಳಲ್ಲ ಮಮ್ಮ. ಇವತ್ತು ಯಾರು ಬಡವರೇ ಆಗಲಿ ಸೌಕರ್ಯ ಆಗಲಿ ಯಾರು ತಗೊಂಡು ಮಾತು ಕೇಳಲ್ಲ. ಯಾರು ತಗೊಂಡು ಇವತ್ತು ಎಲ್ಲರೂ ಬುದ್ಧಿವಂತರೇ ಇರ್ತಾರೆ, ಎಲ್ಲರೂ ದುಡಿಯೋತ್ಕೊಂಡಿರ್ತಾರೆ, ಎಲ್ಲರಿಗೂ ಬುದ್ಧಿ ಇದ್ದೇ ಇರುತ್ತೆ. ಇನ್ನು ಯಾರೇನು ಇವತ್ತೇನು ದಡ್ರಲ್ಲ, ಎಲ್ಲ ಬುದ್ಧಿವಂತಿಕೆಯಿಂದ ಇದ್ದೇ ಇರ್ತಾರೆ ಇವಾಗಿನ ಕಾಲದಾಗೆ. ಒಬ್ರನ್ನ ಯಾವತ್ತೂ ನಂಗೆ ಮಾತಾಡೋದಾಗಲಿ ಒಬ್ರಿಗೆ ಯಾವತ್ತು ಇದು ಮಾಡೋದಾಗಲಿ ಯಾವತ್ತೂ ಮಾಡಬಾರ್ದು. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಅತ್ತೆ ನಮ್ಮ ಮಾಮ ಇಬ್ಬರು ನಮ್ಮ ಮೇಲೆ ಜೋರು ಮಾಡಕ್ಕೆ ಬಂದರು. ನಮ್ಮ ಮಾಮನಿಗೆ ನಾನು ಸರಿಯಾಗಿ ಉತ್ತರ ಕೊಟ್ಟೆ. ಮಾಮ ಇಲ್ಲ ಕಣ್ಮಮ್ಮ ನಾವು ಅನ್ನಿಸ್ಕೊಂಬಲ್ಲ ಅಂತ ನಾನು ಸರಿಯಾಗಿ ಹೇಳ್ಬಿಟ್ಟಿದ್ದೀನಿ. ಯಾರು ಅನ್ನಿಸ್ಕೊಳಕ್ಕೆ ಹೋಗಲ್ಲ ವೀಕ್ಷಕರೇ. ಎಷ್ಟು ದಿನ ಅಂತ ಕೇಳ್ತಾರೆ ಹೇಳ್ರಿ? ನಾವು ಇದೇ ಅಂತಲ್ಲ ನಿಮ್ಮ ಹತ್ರ ಯಾವ ವಿಷಯನೂ ನಾನು ಶೇರ್ ಮಾಡ್ಕೊಂಡಿಲ್ಲ. ಇನ್ನೂ ಬೇರೆ ಬೇರೆ ವಿಚಾರದಲ್ಲೆಲ್ಲ ಇನ್ನೂ ಅದೆಲ್ಲ ಶೇರ್ ಮಾಡ್ಕೊಂಡಿಲ್ಲ. ಭಾಳ ಒಂಥರ ಇವರಿಂದ ಋತುವಕ್ಕನಿಂದ ನಾವು ಅವಕ್ಕ ಒಂಥರ ನಮ್ಮನ್ನ ಏನೋ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಏನೋ ಇವ್ರ ಮನೆಗೆ ಏನೋ ಬಂದವ್ರೆ ಇವರು ಅನ್ನೋ ಥರ ಇದು ಮಾಡ್ತೈತೆ. ಅದಕ್ಕೆ ನಮಗೆ ಬೇಜಾರು ಅಷ್ಟೇ, ಇನ್ನೇನು ಇಲ್ಲ. ಅಕ್ಕನಿಗೆ ಆಸ್ತಿ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಅದೆಲ್ಲ ಏನು ಬೇಜಾರಿಲ್ಲ. ಅವಕ್ಕ ಪ್ರತಿಯೊಂದಕ್ಕೂ ನಮ್ಗೆ ಆರ್ಡ್ರ್ ಮಾಡುತ್ತಲ್ಲ, ಅದೇ ಬೇಜಾರು. ಇವಾಗಿನ ಕಾಲದಾಗ ಯಾರು ಬುದ್ಧಿವಂತರು ಇರಲ್ಲ ಹೇಳ್ರಿ? ಎಲ್ಲರೂ ಬುದ್ಧಿವಂತಿರ್ತಾರೆ, ಎಲ್ಲರೂ ದುಡಿಯೋದ್ಕೊಂಡಿರ್ತಾರೆ, ಎಲ್ಲರೂ ಹೆಂಗಿರ್ಬೇಕು ಅನ್ನೋದು ಎಲ್ಲರೂ ತಿಳ್ಕೊಂಡಿರ್ತಾರೆ ಇವಾಗಿನ ಕಾಲದಾಗ. ಎಲ್ರಿಗೂ ಬುದ್ಧಿ ಇದ್ದೇ ಇರುತ್ತೆ. ಅಂತ ಬಡವರಾಗಲಿ ಯಾರೇ ಆಗಲಿ ಯಾರ ಮನೆ ಬಾಗ್ಲಿ ಯಾರೂ ಹೋಗಲ್ಲ ಇವತ್ತಿನ ಕಾಲದಲ್ಲಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.